ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾಡ್ಲಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಜನ್ಮ ದಿನ ಅಂಗವಾಗಿ ವಾಲಿಬಾಲ್ ಟೂರ್ನಮೆಂಟನ್ನು ಆಯೋಜಿಸಿದ್ದೀವಿ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇಡೀ ನಮ್ಮ ತಾಲೂಕು ಪಂಚಾಯಿತಿ ವ್ಯಾಪ್ತಿ ಸೀಮಿತ ಮಾಡಿದ್ವಿ. ಪ್ರತಿಯೊಂದು ಹಳ್ಳಿಗಳಿಂದ ಕೂಡ ಯುವಕರು ಬಂದು ಆ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸಿದ್ದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ತೂಗೆರೆ ಹಿಂದುಳಿದ ಜನ ಜಾಸ್ತಿ ಇರೋದ್ರಿಂದ ಅದ್ರ ಜೊತೆಗೆ ಇಂಥ ಒಂದು ಸ್ಫೂರ್ತಿದಾಯಕ ಹೆಸರುಗಳನ್ನ ನಾವು ಇಟ್ಟಾಗ ಏನು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ದೇವರಾಜ್ ಅರಸು ಹಿಂದುಳಿದ ನಾಯಕ ದೇವರಾಜ್ ಅರಸು ಟ್ರೋಫಿ ಅಂತ ಏನು ಇಟ್ಟಾಗ ಅವರ ಒಂದು ಮಾಡಿರ್ತಕ್ಕಂಥ ಸೇವೆಗಳು ನಾವು ನೋಡಿದೆ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರೋರು ಒಂದು ಭಾಗದಲ್ಲಿ ಇಟ್ಕೊಂಡ್ರೆ, ಅದೇ ಈ ರಾಜ್ಯಕ್ಕೆ ಉಳುವನೆ ಭೂಮಿಯ ಒಡೆಯ ಅಂತೇಳಿ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವರಾಜ ಅರಸು ಅವರ ಒಂದು ಟ್ರೋಫಿಯನ್ನು ನಾವು ಇಟ್ಟಿದ್ದೀವಿ. ತಮ್ಗೆ ಗೊತ್ತಿರ್ತಕ್ಕಂಥದ್ದು ಅನೇಕ ಯುವಕರು ಪ್ರೇರೇಪಿತರಾಗಿ ಉಚಿತವಾಗಿ ಎಂಟ್ರಿ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಇದೇ ಭಾನುವಾರ ದೊಡ್ಡ ಮಟ್ಟದಲ್ಲಿ ಇಡೀ ನಮ್ಮ ಹೋಬಳಿ ಮತ್ತು ತಾಲೂಕಿನ ಅಹಿಂದ ನಾಯಕರನ್ನೆಲ್ಲ ಕರೆದಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾವು ಹೇಳ್ತಕ್ಕಂಥದ್ದು ಅಹಿಂದ ಯುವಕರನ್ನ ಹೆಚ್ಚಿಸ್ತಂತ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಅಹಿಂದ ಹುಡುಗರು ಅತಿ ಹಿಂದೆ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಅವ್ರನ್ನೂ ಕೂಡ ಎಚ್ಚೆತ್ತುಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ, ಹೋರಾಟ ಏನಿದೆ ಅದನ್ನು ಕೂಡ ನಮ್ಮ ಅಜೆಂಡಾ ಆಗಿರೋದ್ರಿಂದ ಅಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇದ್ದೀವಿ. ಹೆಚ್ಚಿಗೆ ಈ ಭಾನುವಾರ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ. ಖಂಡಿತ ನಮ್ಮ ಹೋಬಳಿ ಸಂಬಂಧಪಟ್ಟಂತೆ ಅನೇಕ ಹಿಂದುಳಿದ ವರ್ಗ ಜನಾಂಗ ಇರ್ತಕ್ಕಂಥದ್ದು, ಅದ್ರ ಜೊತೆಗೆ ಇನ್ನೂ ಅನೇಕ ನಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟೀಸಲ್ಲಾಗಿರ್ಬೋದು, ಆಮೇಲೆ ವಿಚಾರಧಾರೆಗಳಲ್ಲಿ ಇನ್ನೂ ಹಿಂದುಳಿದಿದ್ದಾರೆ. ಆ ದೃಷ್ಟಿಯಿಂದ ಅಂಥ ಒಬ್ಬ ನಾಯಕರನ್ನ ಹೆಸರನ್ನಿಟ್ಟು ಇಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅಹಿಂದೆಯಿಂದ ಹೋಗಿರ್ತಕ್ಕಂಥ ವ್ಯಕ್ತಿ, ನಾವು ಕೂಡ ಏನೋ ಒಂದು ಸಾಧನೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತೇಳಿ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಬರಬೇಕು. ಹಾಗೆ ನಮ್ಮ ಅಹಿಂದ ಜನಕ್ಕೆ ಅವರು ಕೂಡ ಅನೇಕ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆ ಆ ದೃಷ್ಟಿಯಿಂದ ನಮ್ಗೆ ಡಾಕ್ಟರ್ BR ಅಂಬೇಡ್ಕರ್ ತಮ್ಗೆ ಗೊತ್ತಿರೋದು ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ, ಮಾತಾಡೋ ಹಕ್ಕು ಕೊಟ್ಟಿದ್ದಾರೆ. ಇಡೀ ಇವತ್ತು ನಾವು ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ. ಯಾರಿಗಾರು ಒಬ್ರು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನ. ಅದು ದೃಷ್ಟಿ ಇಟ್ಕೊಂಡು ಆ ಯುವಕರನ್ನ ಆ ಒಂದು ಏನು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನ ನೀವು ಹಕ್ಕು ಚಲಾಯಿಸಬೇಕು ಅನ್ನೋ ಒಂದು ಅರಿವು ಮೂಡೋ ಅಂತ ಕಾರ್ಯಕ್ರಮವನ್ನು ಆ ಒಂದು ಟೂರ್ನಮೆಂಟಲ್ಲಿ ಆಗ್ತಾ ಇದ್ದೇನೆ ಅಂತ ಹೇಳ್ಬೋದು. ಯುವಕರು ಎಚ್ಚೆತ್ತುಕೊಂಡು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಹಾಗೆ ನಮ್ಮ ಗ್ರಾಮದಲ್ಲಿ ಪ್ರಶ್ನೆ ಮಾಡಬೇಕು ನಾಳೆ ದಿನ. ಆಮೇಲೆ ಅಹಿಂದ ವರ್ಗದವರು ಅತಿ ಹೆಚ್ಚಾಗಿ ರಾಜಕೀಯವಾಗಿ ಆಗಿರ್ಬೋದು, ವಿದ್ಯಾವಂತರಲ್ಲಾಗಿರ್ಬೋದು, ಆಮೇಲೆ ಸರ್ಕಾರಿ ನೌಕರ ಕೆಲಸಗಳಿಗಾಗಿರ್ಬೋದು, ಅನೇಕ ರೀತಿಯಲ್ಲಿ ಮುಂದೆ ಬರಲಿ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಾವೊಂದು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ನಮಸ್ಕಾರ.